ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಇದೆ ಬನ್ನಿ ನೋಡೋಣ. ಇದೆಲ್ಲ ದೃಶ್ಯವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೋಸ್ಕರ ನಿಮ್ಮ ಮುಂದೆ ತಂದಿದ್ದೇನೆ. ಸುತ್ತ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ರಸ್ತೆ. ಇದರ ವಿಡಿಯೋವನ್ನು ನಾನು ನಿಮಗೋಸ್ಕರ ತಂದಿದ್ದೇನೆ. ಹಾಯ್ ಹಲೋ, ಹೇಗಿದ್ದೀರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ದುಬೈನ ಹೆಸರಾಂತ ಹತ್ತ ಡ್ಯಾಮನ್ನು ಅನ್ವೇಷಿಸೋಣ. ಹಜರ್ ಪರ್ವತಗಳನ್ನು ಸುತ್ತಿ ಹರಿದು ಇದು ಪ್ರಕೃತಿಯ ಅದ್ಭುತ ಕವಚವನ್ನಾಗಿ ಹೊರಹೊಮ್ಮಿದೆ. ನೀವೇ ನೋಡ್ಬೋದು ಸುತ್ತಲೂ ಹೇಗೆ ಬೆಟ್ಟ ಗುಡ್ಡ ಎಲ್ಲ ಇದ್ದು ಮಧ್ಯದಲ್ಲಿ ಹತ್ತ ಡ್ಯಾಮ್ಗೆ ಹೋಗುವ ರೋಡ್ ಇದೆ. ಎಷ್ಟೊಂದು ಪ್ರಶಾಂತವಾದ ಸ್ಥಳ ಇದು. ಮೊದಲು ಹತ್ತ ಡ್ಯಾಮ್ ಜಲಸಾರಿಗೆಗಾಗಿ ನಿರ್ಮಿಸಲಾಗಿತ್ತು. ಆದರೆ ಈಗ ಪ್ರವಾಸಿಗರೊಡನೆ ಜನಪ್ರಿಯವಾಗಿದ್ದು ನೈಸರ್ಗಿಕ ಸೌಂದರ್ಯದಲ್ಲಿ ಪರಿಪೂರ್ಣ ಸ್ಥಳವಾಗಿದೆ. ಇದು ದುಬೈನಿಂದ 115 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ನೆರೆದಿರುವ ಪ್ರಕೃತಿ ಸದಾ ಮನಸ್ಸನ್ನು ಖುಷಿಪಡಿಸುತ್ತದೆ. ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಈ ಸ್ಥಳವು ಎಲ್ಲರಿಗೂ ಸೂಕ್ತವಾಗಿದೆ. ಇಲ್ಲಿ ನಡೆಯುವ ಪ್ರಮುಖ ಕ್ರಿಯೆ ಎಂದರೆ ನೀರಿನಲ್ಲಿ ಸುತ್ತುವುದು, ಕಾಯಾಕಿಂಗ್, ಪೆಡಲ್ ಬೋಟ್ ಅಥವಾ ಸ್ಟ್ಯಾಂಡಪ್ ಪ್ಯಾಡಲ್ ಬೋರ್ಡಿಂಗ್. ನೀವು ಯಾವುದಾದರನ್ನು ಆಯ್ಕೆ ಮಾಡ್ಬೋದು. ಇದು ನೀರಿನಲ್ಲಿ ಸುತ್ತಲೂ ಸೂಕ್ತ ಸ್ಥಳ. ತುಂಬ ಖುಷಿಯಾಗ್ತದೆ ಈ ರೀತಿ ನೀರಲ್ಲಿ ಬೋಟಲ್ಲಿ ಹೋಗಲಿಕ್ಕೆ ಎಲ್ಲ. ನೀರಲ್ಲಿ ಕಾಯಾಕಿಂಗ್ ಮಾಡುವವರಿಗೆಲ್ಲ ಸೂಕ್ತವಾದ ಸ್ಥಳ. ನಾವಿಲ್ಲಿ ಪೆಡಲ್ ಬೋಟ್ ಇದೆ, ಇದನ್ನು ತಗೊಂಡು ನಾವು ನೀರಲ್ಲಿ ಸುತ್ತಾಡಿ ಎಂಜಾಯ್ ಮಾಡಿದ್ವಿ. ಸುತ್ತಲಿನ ಬೆಟ್ಟ ಗುಡ್ಡ, ಪ್ರಕೃತಿ ಸೌಂದರ್ಯ ನೀವು ನೋಡ್ಬೋದು. ನಿಮಗೆ ವಿಡಿಯೋದಲ್ಲಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆಯೋ ಅದಕ್ಕಿಂತಲೂ ಜಾಸ್ತಿ ಸುಂದರವಾಗಿ ನಾವು ಎಂಜಾಯ್ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು ಇದು. ಅದೇ ರೀತಿ ಡ್ಯಾಮ್ನ ಸೌಂದರ್ಯವನ್ನು ನೀವು ನೋಡ್ಬೋದು. ಮೇಲಿನಿಂದ ರಭಸದಿಂದ ಬೀಳುತ್ತಿರುವ ನೀರು, ಅದರ ಮಧ್ಯದಲ್ಲಿ ದುಬೈ ರಾಜರ ಫೋಟೋವನ್ನು ನೋಡಿ ನೀವು ಎಷ್ಟೊಂದು ಸುಂದರವಾಗಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇನ್ನೆಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.